ತುಂಬ ಸಂತೋಷ ಆಗಿದೆ. ಒಂದು ಪಕ್ಷ ಒಂದು ಅವಕಾಶವನ್ನು ಕೊಟ್ಟಿದೆ. ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಸಮಾಜದಲ್ಲಿ ಏನು ಹಿಂದುಳಿದ ವರ್ಗ ಇದೆ ಮತ್ತು ಇಡೀ ರಾಜ್ಯದಲ್ಲಿ OBC ಇದೆ. ಇದು ಅನಿರೀಕ್ಷಿತ, ಖಂಡಿತ ಅನಿರೀಕ್ಷಿತ ಅವಕಾಶ ಸಿಕ್ಕಿದೆ. ಸಂತೋಷ ಆಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಕುರುಬ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಪ್ರೊಫೆಸರ್ ನಾಗರಾಜ್ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡುವುದರ ಮೂಲಕ ಕುರುಬ ಸಮುದಾಯಕ್ಕೂ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವಂತಹ ಕುರುಬ ಸಮುದಾಯ ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ ಇಬ್ಬರು ವ್ಯಕ್ತಿಗಳನ್ನು ಮಾತ್ರ ರಾಜ್ಯಸಭೆಗೆ ಆಯ್ಕೆ ಮಾಡಿದರು. ಒಂದು ಕೋಳೂರು ಮಲ್ಲಪ್ಪನವರು, ಕಲ್ಯಾಣ ಕರ್ನಾಟಕ ಭಾಗದಿಂದ ಕೋಳೂರು ಮಲ್ಲಪ್ಪನವರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದನ್ನು ಬಿಟ್ಟರೆ ಮೈಸೂರಿನ ಭಾಗದಲ್ಲಿ ಬಸವರಾಜ್ ಅವರು ಆಯ್ಕೆ ಆಗಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಬೇಡಿಕೆಗಳನ್ನು ಕೊಡ್ತಾ ಇದ್ರೂ ಸಹ ಕುರುಬ ಸಮುದಾಯದವರನ್ನ ಕಾಂಗ್ರೆಸ್ ಪಕ್ಷ ಪರಿಗಣಿಸಲೇ ಇಲ್ಲ. ಈ ಬಾರಿಯೂ ಸಹ ನಾವು ರಾಜ್ಯಸಭೆಗೆ ಅವಕಾಶ ಕೊಡಿ ಅಂತ ಕೇಳಿದ್ವಿ, ಕೊಡಲಿಲ್ಲ. ಭಾರತೀಯ ಜನತಾ ಪಕ್ಷ ಆಶ್ಚರ್ಯ ರೀತಿಯಲ್ಲಿ ಪ್ರೊಫೆಸರ್ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದೆ. ಈ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಒದಗಿಸಿದೆ. ಈ ಸಮುದಾಯ ಕರ್ನಾಟಕದಲ್ಲಿ ಸಣ್ಣ ಸಂಖ್ಯೆಯಲ್ಲಿಲ್ಲ ಬಂಧುಗಳೇ. ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ರಾಜಕೀಯ ಅಸ್ತಿತ್ವವನ್ನು ಕಳೆದುಕೊಂಡಿರುವಂಥ ಈ ಸಮುದಾಯಕ್ಕೆ ಭಾರತೀಯ ಜನತಾ ಪಕ್ಷ ರಾಜ್ಯಸಭೆ ಸದಸ್ಯ ಸ್ಥಾನವನ್ನು ಕೊಟ್ಟು ಮರುಭೂಮಿನಲ್ಲಿ OSS ರೀತಿಯಲ್ಲಿ ಒಂದು ಆಶಾಭಾವನೆಯನ್ನು ಹುಟ್ಟಿಸಿದೆ. ನಾವು ಅದನ್ನೇ ಪದೇ ಪದೇ ಹೇಳ್ತಾ ಇರುವಂಥದ್ದು. ಕುರುಬರು ಒಂದು ಪಕ್ಷಕ್ಕೆ ಸೀಮಿತರಾಗಿದ್ದಾರೆ. ಕುರುಬರಿಗೆ ಏನೇ ಮಾಡಿದ್ರೂ ಸಹ ಅವರು ಕಾಂಗ್ರೆಸ್ ಪಕ್ಷದೊಂದಿಗೆ ಇರ್ತಾರೆ ಎಂಬ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಹೋಗಲಾಡಿಸ್ಬೇಕಾದ್ರೆ ಇವತ್ತು ಕುರುಬರ ST ಮೀಸಲಾತಿಯ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಕೇಂದ್ರ ಸರ್ಕಾರ ಕುರುಬರಿಗೆ ST ಮೀಸಲಾತಿ ವಿಸ್ತಾರ ಮಾಡಬೇಕು. ಈಗಾಗಲೇ ಕ್ರಮ ಸಂಖ್ಯೆ 28ರಲ್ಲಿರುವಂತಹ ಕುರುಬರನ್ನು ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಅಖಂಡ ಕರ್ನಾಟಕಕ್ಕೆ ವಿಸ್ತಾರ ಆಗುತ್ತೆ ಅನ್ನೋ ವಿಚಾರವಾಗಿ ಜಗದ್ಗುರುಗಳು ಮತ್ತು ಹಾಲುಮತ ಮಹಾಸಭಾದ ತಂಡ ಈಗಾಗಲೇ ಕೇಂದ್ರ ಸಚಿವರನ್ನು, JDS ಪಕ್ಷದ ಮುಖಂಡರುಗಳನ್ನು ಎಲ್ಲರನ್ನೂ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರ ಕಾರ್ಯತಂತ್ರ ನಡೀತಾ ಇದೆ. 10 ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ಬೆನ್ನತ್ತಿದ್ದಕ್ಕೆ 2015 ನವೆಂಬರ್ 15ರಲ್ಲಿ ಬಾಗಲಕೋಟೆಯಿಂದ ಪ್ರಾರಂಭ ಮಾಡಿ 20 ಜುಲೈ 2023ರವರೆಗೆ 8 ವರ್ಷಗಳ ಕಾಲ ನಿರಂತರ ಹೋರಾಟದ ಪ್ರತಿಫಲವಾಗಿ ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ಶಿಫಾರಸಾಗಿರುವಂಥದ್ದು. 2023ರಿಂದ ಇವತ್ತೇನು ಕೇಂದ್ರ ಸರ್ಕಾರದ ಅಂಗಳದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಂದಿತ್ತು, ಕ್ಲಾರಿಫಿಕೇಶನ್ ಕೇಳ್ತು, ಅದು ತಪ್ಪು ದಾರಿಗೆ ಹೋಗುವಂತಹ ಎಲ್ಲ ನಡೀತಿತ್ತು. ಆದರೂ ಸಹ ಜಗದ್ಗುರುಗಳು ಮತ್ತು ರುದ್ರಣ್ಣ ಗುಳ್ಗುಳಿಯವರು ಅದನ್ನು ಬಿಡದೆ ಅದರ ಬೆನ್ನತ್ತಿ ನಮ್ಮವರಿಂದಲೇ ನಮಗೆ ಹಿನ್ನಡೆ ಉಂಟಾಗ್ತಾ ಇತ್ತು. ಅದನ್ನೆಲ್ಲ ತಪ್ಪಿಸಿ ಇವತ್ತು ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗಿದೆ. ಜಗದ್ಗುರು ಅವಿರತ ಶ್ರಮ ವಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ. ನಾವೂ ಸಹ ಹೇಳ್ತಾ ಇದ್ದೇವೆ, ಕುರುಬರನ್ನು ST ಮೀಸಲಾತಿಯಲ್ಲಿ ವಿಸ್ತಾರ ಮಾಡಿ ಅಖಂಡ ಕರ್ನಾಟಕಕ್ಕೆ ಕುರುಬರನ್ನು ST ವಿಸ್ತಾರ ಮಾಡಿ ಅಖಂಡ ಕರ್ನಾಟಕದ ಕುರುಬರು ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮೈತ್ರಿಗೆ, ನೀವು ಮೈತ್ರಿ ಪಕ್ಷಕ್ಕೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನಾವು ನಿಮಗೆ ವೋಟ್ ಹಾಕ್ತೀವಿ. ಇದು ನಾವು ನೇರವಾಗಿ ಹೇಳ್ತಾ ಇದ್ದೇವೆ. ನಮ್ಮ ಸಮುದಾಯಕ್ಕೆ ST ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ. ಸ್ವತಂತ್ರ ಬಂದಾಗಿನಿಂದಲೂ ಕುರುಬರು ST ಪಟ್ಟಿಯಲ್ಲೇ ಇದ್ದಾರೆ. ST ಪಟ್ಟಿಯಲ್ಲಿದ್ದರೂ ಸಹ ವಿಸ್ತಾರ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಅಂತಿದೆ, ಅದನ್ನು ಬ್ರಾಕೆಟ್ ರಿಮೂವ್ ಮಾಡಿ ಅಂತೇಳಿ ಸರ್ಕಾರಗಳ ಮುಂದೆ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಸ್ವಯಂಕೃತ ಅಪರಾಧಗಳಿಂದಾಗಿ 86, 91ರಲ್ಲಿ ನಾವು ಕಳ್ಕೊಂಡಿದ್ದೀವಿ. ಇವತ್ತು ನೀವು ಏನು ಸರ್ಕಾರದ ನಿಯಮಗಳ ಪ್ರಕಾರ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಾವು ಅದನ್ನು ಕ್ಲೇಮ್ ಮಾಡ್ತಾ ಇದ್ದೇವೆ. ದಯಮಾಡಿ ಕುರುಬ ಸಮುದಾಯಕ್ಕೆ ST ಮೀಸಲಾತಿಯನ್ನು ವಿಸ್ತಾರ ಮಾಡಿ ಭಾರತೀಯ ಜನತಾ ಪಕ್ಷ ಮೈತ್ರಿ ಪಕ್ಷಕ್ಕೆ ಮುಂದಿನ 2028ರ ಚುನಾವಣೆಯಲ್ಲಿ ಅಖಂಡ ಕರ್ನಾಟಕದ ಕುರುಬರು ST ಮೀಸಲಾತಿ ಕೊಡಿಸಿರುವಂತಹ BJP ಮತ್ತು JDS ಪಕ್ಷಕ್ಕೆ ವೋಟ್ ಮಾಡಿ ಅಂತೇಳಿ ನಾವೇ ಖುದ್ದಾಗಿ ಸಮುದಾಯಕ್ಕೆ ಮನವಿ ಮಾಡಿಕೊಳ್ತೇವೆ. ಯಾಕಂದರೆ ಸಮುದಾಯಕ್ಕೆ ಇವತ್ತು ಉಳಿದಿರುವುದು ಒಂದೇ ಒಂದು ಕುರುಬರ ಜೀವ ಮತ್ತು ಜೀವನ ಭವಿಷ್ಯದ ಒಂದೇ ಒಂದು ಆಸರೆ ಆಗಿರುವಂಥದ್ದು ST ಮೀಸಲಾತಿ. ಇವತ್ತು ಸಮುದಾಯದ ಮೇಲೆ ಅಟ್ರಾಸಿಟಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ. ನಾವು ಸರ್ಕಾರಗಳ ಮುಂದೆ ಮನವಿ ಕೊಡ್ತಾನೇ ಇದ್ದೀವಿ, ಹಿಂದುಳಿದ ವರ್ಗದ ಆಯೋಗದ ಮುಂದೆ ಮನವಿ ಕೊಡ್ತಾನೇ ಇದ್ದೀವಿ, ಕೊನೆಯ ಪಕ್ಷ ಕುರುಬರನ್ನು ಅಟ್ರಾಸಿಟಿ ವ್ಯಾಪ್ತಿ ತಗೊಂಬನ್ನಿ ಅಂತೇಳಿ.
ಮನವಿ ಕೊಟ್ಟಿದ್ದೇ ಬಂತು ಹೊರತು ಆ ಮನವಿಯನ್ನು ಪುರಸ್ಕಾರ ಮಾಡಲೂ ಇಲ್ಲ. ಇವತ್ತು ಸಾವಿರಾರು ಜನ ಅಟ್ರಾಸಿಟಿ ಕೇಸ್ನಲ್ಲಿ ಸಿಗಾಕೊಂಡು ಜೈಲು ಶಿಕ್ಷೆಯನ್ನು ಅನುಭವಿಸ್ಕೊಂಡು ಇವತ್ತು ಜೀವನವನ್ನು ಸವಿಸ್ತಾ ಇದ್ದಾರೆ. ಈ ಸಮುದಾಯ ಆರ್ಥಿಕವಾಗಿ ಜಯಪ್ರಕಾಶ್ ಹೆಗಡೆಯವರು ಕೊಟ್ಟಿರುವಂತಹ ವರದಿ ನಾನು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವ್ರಿಗೂ ಹೇಳ್ತೀನಿ, ಶೋಭಾ ಕರಂದ್ಲಾಜೆ ಅವ್ರಿಗೂ ಹೇಳ್ತೀನಿ, ಮತ್ತು ಯಾರು ಸೋಮಣ್ಣ ಅವ್ರಿಗೂ ಹೇಳ್ತೀನಿ, ಇವರೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಈ ಸಮುದಾಯ ಜಯಪ್ರಕಾಶ್ ಹೆಗಡೆಯವರು ಕೊಟ್ಟಿರುವಂತಹ ಏನು ಆ ವರದಿಯ ಪ್ರಕಾರ ಅಲೆಮಾರಿ ಸಮುದಾಯಗಳಿಗಿಂತಲೂ ಕೆಳಮಟ್ಟಕ್ಕಿದೆ ಅಂತೇಳಿ ಒಂದು ವರದಿ ಕೊಟ್ಟಿದ್ರು, ಅದು ಅಂಗೀಕಾರ ಆಗಲಿಲ್ಲ. ಅಂತಹ ಸಿಚುವೇಶನಲ್ಲಿ ಈ ಸಮುದಾಯ ಇದೆ. ಈ ಸಮುದಾಯದ ಹಕ್ಕುಗಳನ್ನು ನಾವು ಕೇಳ್ತಾ ಇರುವಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಕುರುಬರ ST ಮೀಸಲಾತಿಯ ಫೈಲ್ ಇದೆ. ಅದನ್ನು ಕೇಂದ್ರ ಸರ್ಕಾರದಲ್ಲಿ ಏನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸ್ತಿರೋ ಅಥವಾ ಆರ್ಡಿನೆನ್ಸ್ ಮೂಲಕ ಯಾವ ರೀತಿ ವಾಲ್ಮೀಕಿ ಸಮುದಾಯವನ್ನು ಆರ್ಡಿನೆನ್ಸ್ ಮೂಲಕ ನೇರವಾಗಿ ರಾಷ್ಟ್ರಪತಿಗಳ ಅಂಕಿತ ಹಾಕಿಸಿ ಅಲ್ಲಿ ST ಪಟ್ಟಿನಲ್ಲಿ 5 ಜಾತಿಗಳನ್ನು ಸೇರ್ಪಡೆ ಮಾಡಿದ್ರು 1991ರಲ್ಲಿ. ಅದೇ ರೀತಿ ಈಗಾಗಲೇ ಇವತ್ತು ವಾಲ್ಮೀಕಿ ಸಮುದಾಯ ಬೇರೆ ರಾಜ್ಯದಲ್ಲಿರುವಂತಹ ನಾಯ್ಕಡ ಸಮುದಾಯದ ಸಮಾನಾರ್ಥ ಪದ ಅಂತ ಹೇಳಿ ಅವರನ್ನು ಸೇರಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ ಕುರುಬ ಸಮುದಾಯದ ಸಮಾನಾರ್ಥ ಪದಗಳು ಇವತ್ತು ST ಪಟ್ಟಿನಲ್ಲಿ, ಕರ್ನಾಟಕದ ST ಪಟ್ಟಿನಲ್ಲಿ ಗೊಂಡ ಇದೆ, ರಾಜಗೊಂಡ ಇದೆ, ಕಾಟು ನಾಯಕನಿದೆ, ಕುರುಮನ್ಸ್ ಇದೆ, ಜೇನು ಕುರುಬ ಇದೆ, ಕಾಡು ಕುರುಬ ಇದೆ, ಬೆಟ್ಟ ಕುರುಬ ಇದೆ, ಇಷ್ಟೆಲ್ಲವೂ ಇದೆ. ಜೊತೆಗೆ ಕೊಡಗಿನಲ್ಲಿ ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಅಂತಲೇ ಇದೆ. ಇದು ಸಮಾನಾರ್ಥ ಪದಗಳು ನಮ್ಮೊಂದಿಗೆ ಇರುವಂಥದ್ದು. ರಾಜ್ಯದಲ್ಲಿ ಕೊಡಗಿನಲ್ಲಿರುವಂಥದ್ದು, ಬೀದರ್ನಲ್ಲಿರುವಂಥದ್ದು, ಚಾಮರಾಜನಗರ ಈ ಕಡೆ ಏನೋ ಕರಾವಳಿಯ ಭಾಗದಲ್ಲಿ ಇರುವಂಥವರು, ಈ ಭಾಗದಲ್ಲಿ ಇರುವಂತಹ ಏನು ST ಪಟ್ಟಿಯಲ್ಲಿರುವಂತಹ ಕುರುಬ ಸಮುದಾಯ, ಆ ಸಮುದಾಯಕ್ಕೆ ನ್ಯಾಯ ಒದಗಿಸ್ಬೇಕು ಅಂತಂದರೆ ಸಮಾನಾರ್ಥ ಪದ ಅಂತಾದರೂ ಬಳಸ್ಕೊಳ್ಳಿ, ಆರ್ಡಿನೆನ್ಸ್ ಮೂಲಕ ಆದರೂ ಮಾಡಿ, ಅಥವಾ ಲೋಕಸಭೆ ರಾಜ್ಯಸಭೆಯಲ್ಲಾದರೂ ಮಂಡಿಸಿ ಇದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಹಾಕಿ ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಿ. ನೀವು ನ್ಯಾಯ ಒದಗಿಸಿದ್ರೆ ನೀವೇ ನಮ್ಮ ಸಮುದಾಯಕ್ಕೆ ದೇವರುಗಳು. ನೀವು ನ್ಯಾಯ ಒದಗಿಸಿದ್ರೆ ನಿಮ್ಮನ್ನೇ ನಾವು ಪೂಜೆ ಮಾಡ್ತೇವೆ. ಇವತ್ತು ಚೆಂಡು ಅಂಗಳ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ನಿಮಗೆ ನಾವು ನೇರವಾಗಿ ಹೇಳ್ತಾ ಇದ್ವಿ, ನಮ್ಮ ಸಮುದಾಯದವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಮನವಿ ಮಾಡ್ಕೊಳ್ತೀವಿ, ನಮ್ಮ ಸಮುದಾಯಕ್ಕೆ ಇವರು ನ್ಯಾಯ ಒದಗಿಸಿದ್ದಾರೆ, ಇವರಿಗೆ ನಾವು ಏನು ವೋಟ್ ಹಾಕಬೇಕು, ಇವ್ರ ಜೊತೆ ನಾವು ನಿಂತ್ಕೊಳ್ಬೇಕು ಅಂತೇಳಿ ನಾವು ಮನವರಿಕೆ ಮಾಡ್ಕೊಳ್ತೀವಿ. ಸಮುದಾಯದ ಹಿತಕ್ಕೋಸ್ಕರವಾಗಿ ನಾವು ಅವರ ಜೊತೆಯಲ್ಲಿ ಸಮುದಾಯದ ಜೊತೆ ಮಾತನಾಡಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಿರುವಂತಹ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಕುರುಬ ಸಮುದಾಯ ಮಾತ್ರ. ಶೈಕ್ಷಣಿಕವಾಗಲಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಲಿ, ರಾಜಕೀಯವಾಗೂ ಇಲ್ಲ ಈ ಸಮುದಾಯ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಅಂತಹ ಅಸ್ತಿತ್ವ ಕಳ್ಕೊಳ್ತಾ ಇರುವಂತಹ ಸಮಯದಲ್ಲಿ ನೀವು ಪ್ರೊಫೆಸರ್ ನಾಗರಾಜ್ ಅವರನ್ನು ಆಯ್ಕೆ ಮಾಡಿರುವಂಥದ್ದು ನಿಜಕ್ಕೂ ಬಹಳ ಶ್ಲಾಘನೀಯ. ಶರಣು ತಳ್ಳಿಗೇರಿ ಅವ್ರನ್ನ MLC ಮಾಡ್ತಾರೆ ಅಂತೇಳಿ ನೆನ್ನೆವರೆಗೂ ಓಡಾಡ್ತಿತ್ತು, ಬಹಳ ಖುಷಿಯಾಗಿತ್ತು. ಶರಣು ತಳ್ಳಿಗೇರಿಯವರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅವರಿಗೆ MLC ಮಾಡ್ತಾರೆ ಅಂತ ತಿಳ್ಕೊಂಡ್ವಿ, ಆದರೆ ಯಾಕೋ ಆಗಲಿಲ್ಲ. ಇರಲಿ, ಒಬ್ಬ ರಾಜ್ಯಸಭಾ ಸದಸ್ಯರನ್ನು ಕೊಟ್ಟಂತಹ ಭಾರತೀಯ ಜನತಾ ಪಕ್ಷದ ಏನು ಪ್ರಮುಖರುಗಳಿಗೆ ನಾವು RSSನ ಪ್ರಮುಖರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾವು ಮನವಿ ಮಾಡ್ಕೊಳ್ತಾ ಇರುವುದು ಸಮುದಾಯದ ಪರವಾಗಿ, ಸಮುದಾಯದ ಧ್ವನಿಯಾಗಿ ನಾವು ನಿಮಗೆ ಮನವಿ ಮಾಡ್ಕೊಳ್ತಾ ಇರೋದು. ಖಂಡಿತವಾಗಲೂ ನಿಮ್ಮ ಜೊತೆ ಸಮುದಾಯ ಇರುತ್ತೆ, ನಿಮ್ಮ ಜೊತೆ ಸಮುದಾಯ ಇರುತ್ತೆ. ಈ ಸಮುದಾಯಕ್ಕೆ ಜೀವನ ಕೊಡಿ. ಈ ಸಮುದಾಯದ ಭವಿಷ್ಯ ನಿಮ್ಮ ಕೈನಲ್ಲಿದೆ. ನಮಗೆ ರಾಜಕೀಯ ಅಲ್ಲ ಮುಖ್ಯ, ನಮಗೆ ಸಮುದಾಯ ಮುಖ್ಯ. ನಮಗೆ ಯಾರು ಸಹಕಾರ ಕೊಡ್ತಾರೋ ಅವರೇ ನಮ್ಮ ದೇವರು ಅಂತ ತಿಳ್ಕೊಳ್ತೀವಿ. ಈ ಸಮುದಾಯಕ್ಕೆ ಜೀವ ಕೊಡುವಂತಹ ನೀವುಗಳು ಈ ಸಮುದಾಯದ ದೇವರಾಗ್ತೀರಿ. ಬಂಧುಗಳೇ, ನಮಗೆ ಉಳಿದಿರುವುದು ಒಂದೇ ಒಂದು ಮಾರ್ಗ. ನಾವಿವತ್ತು ಯೋಚನೆ ಮಾಡಬೇಕಾಗಿರುವಂಥದ್ದು, ಈ ಸಮುದಾಯಕ್ಕೆ ST ಮೀಸಲಾತಿಯನ್ನು ಯಾರು ವಿಸ್ತಾರ ಮಾಡ್ತಾರೋ, ಯಾರು ಅನುಕೂಲ ಮಾಡಿಕೊಡ್ತಾರೋ ಅವರ ಪರವಾಗಿ ನಾವು ನಿಲ್ಲಬೇಕಾಗತ್ತೆ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ಈ ಸಮುದಾಯವನ್ನು ST ಮೀಸಲಾತಿ ಪಟ್ಟಿನಲ್ಲಿ ನಾವು ಯಾವುದೂ ಸಹ ಅಡ್ಡದಾರಿಗೆ ಹೋಗ್ತಾ ಇಲ್ಲ, ನಾವು ನೇರ ದಾರಿಗೆ ಹೋಗ್ತಾ ಇದ್ವಿ. ಬ್ರಿಟಿಷರ ಕಾಲದಿಂದ 1950ನೇ ಇಸ್ವಿಯ ಗೆಜೆಟ್ನಲ್ಲಿ ನೀವು 6 ಜಾತಿಗಳು ಮಾತ್ರ ಕರ್ನಾಟಕದಲ್ಲಿ ST ಪಟ್ಟಿಲಿ ಇರ್ತವೆ. ಆ 6ರಲ್ಲಿ ಜೇನು ಕುರುಬ, ಕಾಡು ಕುರುಬ 2 ಜಾತಿ ST ಪಟ್ಟಿಲಿ 6 ಕುರುಬರ್ದಿರ್ತದೆ. 76ರಲ್ಲಿ ST ಪಟ್ಟಿನಲ್ಲಿ 6 ಜಾತಿಗಳು ಇರ್ತವೆ.
91ರಲ್ಲಿ 86ರಲ್ಲಿ 7 ತಿಂಗಳು ST ಮೀಸಲಾತಿ ತಗೊಳ್ತಾ ಇದ್ದಂತಹ ಕುರುಬ ಸಮುದಾಯ ವಾಪಸ್ ತಗೊಳುತ್ತೆ. ಅವತ್ತು ನಮ್ಮ ಸಮುದಾಯದಲ್ಲಿ ಜಾಗೃತಿ ಇರಲಿಲ್ಲ, ವಾಪಸ್ ಕೇಳಲಿಲ್ಲ. ನಾವು 91ರಲ್ಲಿ ವಾಲ್ಮೀಕಿ ಸಮುದಾಯದವರು ಚಾಣಕ್ಷತನದಿಂದ ಅವರು 5 ಜಾತಿಗಳನ್ನು ಸೇರ್ಪಡೆ ಮಾಡ್ಕೊಳ್ತಾರೆ. ಅವತ್ತು ನಾವು ಸಹ ಎಡುತ್ತೀರಿ, ಎಲ್ಲವೂ ಸಹ ಇದೆ. 1956ರಲ್ಲಿ 76ರಲ್ಲಿ ಲೋಕಸಭೆಯಲ್ಲಿ ವಿಷಯ ಮಂಡನೆ ಆಗುತ್ತೆ. ಇದು ಸುದೀರ್ಘವಾದಂತಹ ಪ್ರಕ್ರಿಯೆ ಆಗಿದೆ. ಎಲ್ಲವೂ ದಾಖಲೆಗಳು ನಿಮ್ಮ ಮುಂದೆ ಇದೆ. ದಯಮಾಡಿ ಕೇಂದ್ರ ಸರ್ಕಾರದ ಸಚಿವರುಗಳನ್ನು ಅವರಿಗೆ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇವೆ, ದಯಮಾಡಿ ಈ ಸಮುದಾಯವನ್ನು ST ಮೀಸಲಾತಿಗೆ ಪಟ್ಟಿಗೆ ಸೇರಿಸಿ ವಿಸ್ತಾರ ಮಾಡಿ, ಅಖಂಡ ಕರ್ನಾಟಕಕ್ಕೆ ವಿಸ್ತಾರ ಮಾಡಿ. ನಿಮ್ಮ ಜೊತೆ ಸಮುದಾಯ ಇರುತ್ತೆ. ಬಂಧುಗಳೇ, ಸಮುದಾಯದ ಹಿತಕ್ಕೋಸ್ಕರವಾಗಿ ನಾವು ಎಲ್ಲವನ್ನೂ ಸಹ ತ್ಯಾಗ ಮಾಡಬೇಕಾಗತ್ತೆ. ಕನಕ ಟಿವಿ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.